ಒಂದ್ ಕಡೆಗೆ ಮುಖ್ಯಮಂತ್ರಿಗಳು 50 ಕೋಟಿ ಆಫರ್ ಬರ್ತಾ ಇದೆ ಅಂತಾರೆ, ಇನ್ನೊಂದು ಕಡೆಗೆ 100 ಕೋಟಿ ಅಂತ ರವಿ ಗಾಣಿಗೆ ಹೇಳ್ತಾರೆ. ಇನ್ನೊಂದು ಕಡೆಗೆ ಈಗ ಕೆಲವು ಶಾಸಕರು ಹೌದು ನನಗೆ ಬಂದಿತ್ತು ಅಂತಾರೆ, ಕೆಲವರು ಬಂದಿಲ್ಲ ಅಂತಿದ್ದಾರೆ. ಅದೇ ರೀತಿ ನೆಲಮಂಗಲ ಶಾಸಕರು ಕೂಡ ಈಗ ಹೇಳ್ತಾ ಇದ್ದಾರೆ ನನಗೂ ಆಫರ್ ಬಂದಿತ್ತು ಅಂತ ಈಗ ಹೊಸದಾಗಿ ಸ್ಫೋಟಗೊಳಿಸಿದ್ದಾರೆ. ಮಂಡ್ಯ ಶಾಸಕ ರವಿ ಗಾಣಿಗ ಅವರ ಹೇಳಿಕೆಗೆ ಈಗ ಪುಷ್ಟಿ ನೀಡೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದು 2-3 ತಿಂಗಳಿಗೆ ಮಾತನಾಡ್ತಾ ಇದ್ದಾರೆ, ಈ ಪ್ರಯತ್ನ ಅವ್ರನ್ನ ಯಶಸ್ವಿ ಆಗೋದಿಲ್ಲ ಅದರಲ್ಲಿ. ಸೊ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಮಾಡ್ತಿರೋ ಸರ್ಕಾರದ ಜನಪರ ಕೆಲಸಗಳನ್ನು ಸಹಿಸೋಕ್ಕಾಗ್ತಾ ಇಲ್ಲ ಅವರಿಗೆ. 4-5 ತಿಂಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಹಲವಾರು ರೀತಿಯಾದಂಥ ಆಸೆ ಆಮಿಷಗಳನ್ನು ಪ್ರಯತ್ನ ಪಟ್ಟರು. ಬಿಜೆಪಿ ಹಾಗೂ JDSನವರು ನಮ್ಮ 50 ಶಾಸಕರ ಸಂಪರ್ಕದಲ್ಲಿರೋದು ಸತ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಂತ್ರಿ ಆಮಿಷ ಹಾಗೂ ರೇಟ್ ಫಿಕ್ಸ್ ಮಾಡುವಂತಹ ಆಸೆ ತೋರಿಸಿದ್ದಾರೆ. ನನಗೂ ಯಾರೋ ಆಫರ್ ಕೊಟ್ಟರು, ಆದರೆ ಅವರೇ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ ಅಂತಿದ್ದಾರೆ. ಉಪಚುನಾವಣೆಯಲ್ಲಿ ಅವರೇ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಟ್ರು ಅಂತಿದ್ದಾರೆ. ಯಾರವರು ಹಾಗಿದ್ದಾಗ? ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅನ್ನೋಂತೂ ಮಾತನಾಡಿದ್ದಾರೆ ನೆಲಮಂಗಲದ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್. ಅವರು ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ. ಈಗ ಕೆಲವೊಂದು ಆಮಿಷ ಕೊಡ್ತಕ್ಕಂಥದ್ದು, ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದು, ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು ಆಸೆ ತೋರಿಸ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ನಮ್ಮ ಶಾಸಕರು ಒಳಗಾಗಿಲ್ಲ. ನನಗೆ ಈಗೇನು ಮಾಡಲಿಲ್ಲ, ಯಾರೋ ಸ್ವಲ್ಪ ಅಪ್ರೋಚ್ ಮಾಡ್ತಿದ್ರು, ಅವರೇ ಈಗ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟು. ಏನೆಲ್ಲ ಬಿಡಿ, ಅದೆಲ್ಲ ಹೇಳೋದು ಬೇಡ, ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಬಿಡಪ್ಪ ಅಂತ ಹೇಳಿ ಬಹಳ ಅವರೇ ಈಗ ನಡೆದಂತ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ.